ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ನಿಯಾಮಕ ಪರಮಾತ್ಮ ನಿಯಮ ಅಂತ ಅನಿಸಿಕೊಳ್ತಾನೆ. ಎಲ್ಲದಕ್ಕೂ ಅದರದ್ದೇ ಆದಂತಹ ಸ್ವಭಾವಕ್ಕೆ ಸರಿಯಾದಂತಹ ಎಲ್ಲ ಕ್ರಿಯೆಗಳು ಪ್ರಪಂಚದಲ್ಲಿ ಕಾಣಿಸಿಕೊಳ್ತವೆ. ನೀರು ಇತ್ಯಾದಿ ಎಲ್ಲ ಜಡವಸ್ತುಗಳಿಗೂ ಇರುವಂತಹ ಅವುಗಳದ್ದೇ ಆದಂತಹ ವಿಶೇಷ ಗುಣಲಕ್ಷಣ ಸ್ವಭಾವ ಮತ್ತು ಅದರಿಂದ ಸಂಭವಿಸಬಹುದಾದಂತಹ ಅನೇಕ ಕಾರ್ಯಗಳು, ಹಾಗೆಯೇ ಜೀವಸ್ವಭಾವವು ಕೂಡ ಭಿನ್ನ ಭಿನ್ನವೇ ಆಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟ ನಿಯಮದಂತೆ, ಉದಾಹರಣೆಗೆ ಜೇನು ಇತ್ಯಾದಿ ಜೀವಿಗಳು ಎಲ್ಲಿಂದಲೋ ಮಕರಂದವನ್ನು ತಂದು ಆ ಮಧುವಿನ ಉತ್ಪಾದನೆಯನ್ನು ಮಾಡಿದರೆ, ಹಸು ಇತ್ಯಾದಿ ಪ್ರಾಣಿಗಳು ಹುಲ್ಲು ಇತ್ಯಾದಿಗಳಿಂದ ತಮ್ಮ ದೇಹ ಪೋಷಣೆ ಮಾಡಿಕೊಂಡು ಬೇಕಾದಂತಹ ಹಾಲು ಗೊಬ್ಬರ ಇತ್ಯಾದಿಗಳ ಸೃಷ್ಟಿ ಮಾಡುವುದು, ಈ ಎಲ್ಲ ನಿಯಮ ಪ್ರಕಾರವೇ ಪ್ರಪಂಚವು ನಡೀತಾ ಇದೆ. ಕಾಲಕ್ಕೆ ಮಳೆ ಆಗಬೇಕು, ಬೆಳೆ ಆಗಬೇಕು, ಜೀವಿಗಳು ಬದುಕಬೇಕು. ಹಾಗೆಯೇ ಈ ಒಂದು ಸೈಕಲ್ ಮುಂದುವರಿತಾ ಹೋಗ್ತದೆ. ಈ ಪ್ರಕೃತಿಯ ಎಲ್ಲ ನಿಯಮಗಳನ್ನು ಕೂಡ, ಅಂದರೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕಾಲಕ್ಕೆ ಆ ಋತುವಿಗೆ ಸಂಬಂಧಪಟ್ಟಂತೆ ಆಗಬೇಕಾದಂತಹ ಈ ಒಂದು ಭೌತಿಕವಾದಂತಹ ಬದಲಾವಣೆಗಳು, ಚಳಿ, ಸೆಖೆ, ಮಳೆ, ಇದನ್ನೆಲ್ಲವನ್ನು ನಿಯಮಬದ್ಧವಾಗಿ ನಡೆಸುವವನು ಯಾರು ಅಂತ ಹೇಳಿದರೆ ನಿಯಮ ಪರಮಾತ್ಮ, ಅವನೊಬ್ಬನೇ ನಾರಾಯಣ. ನಿಯಮ ಅಂತ ಹೇಳಿದರೆ ನೇಮಿಸುವವನು ಅಂತ ಅರ್ಥ. ಎಲ್ಲ ಪ್ರಾಕೃತಿಕವಾದಂತಹ ವ್ಯವಸ್ಥೆಗಳನ್ನು ಅದೇ ರೀತಿಯಾದಂತಹ ಒಂದು ಪದ್ಧತಿಯಲ್ಲಿ ನಿಯಮಬದ್ಧವಾಗಿ ಅಸೈನ್ ಮಾಡಿದವನು ಇವನೇ. ಹಾಗೆ ಎಲ್ಲ ದೇವತೆಗಳನ್ನು ಅವನೇ ನಿಯಂತ್ರಿಸುವವನು ಅಂತ. ಅವನ ಇಚ್ಛಾ ಪ್ರಕಾರವೇ ಆಯಾ ದೇವತೆಗಳು, ಇಂದ್ರನು ಮಳೆಯನ್ನು ಸುರಿಸುವವನು, ವಾಯು ಆ ಪ್ರವಾಹ ಎಲ್ಲ ಕಡೆ ಸಂಚರಿಸುವವನು. ಹೀಗೆ ಎಲ್ಲ ಆ ಭೌತಿಕವಾದಂತಹ ವ್ಯವಸ್ಥೆಯ ಒಳಗೆ ಇರುವಂತಹ ಅಗೋಚರವಾದಂತಹ ಶಕ್ತಿ ದೇವತೆಗಳು, ನಿಯಾಮಕರು ಆ ಎಲ್ಲ ಕ್ರಿಯೆಗಳನ್ನು ನಡೆಸ್ತಾರಂತೆ. ನಮ್ಮ ದೇಹದೊಳಗೆ ನೋಡಿ, ಕಣ್ಣು ನೋಡುವ ಕೆಲಸ ಮಾಡಬೇಕು, ಹಾಗೆಯೇ ಉಳಿದೆಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಕೆಲಸ ಮಾಡಬೇಕು. ಹೃದಯ ಬಡಿತಾನೆ ಇರಬೇಕು, ಆ ಉಚ್ಛ್ವಾಸ ನಿಶ್ವಾಸ, ಆ ಉಸಿರಾಟ, ಆ ಲಂಗ್ಸ್ ಕೆಲಸ ಮಾಡ್ತಾನೆ ಇರಬೇಕು. ಅದೆಲ್ಲವೂ ಕೂಡ ಸರಿಯಾಗಿ ನಡೀತಾ ಇದ್ದರೆ ತಾನೇ ನಮ್ಮ ಜೀವನ. ನಮ್ಮ ಒಳಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಡೆಸುವಂತಹ ಆ ಜವಾಬ್ದಾರಿ ಹೊತ್ತವರು ಯಾರು? ಆಯಾ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಕರೀತಾರೆ ಅವರನ್ನು. ಆ ದೇವತೆಗಳನ್ನು ಅಲ್ಲಲ್ಲಿ ನಿಯೋಜನೆಗೊಳಿಸಿ ಅವರ ಕೆಲಸ ಮಾಡುವ ಹಾಗೆ ನಿಯಂತ್ರಿಸುವವನು ಅವನೇ. ಯಾಕಂದರೆ ನಮ್ಮ ದೇಹದೊಳಗೆ ಏನು ನಡೀತಾ ಇದೆ ಅನ್ನುವಂಥದ್ದು ನಮಗೂ ಗೊತ್ತಿಲ್ಲ. ನಾವು ಯಾವುದೋ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ದೇಹವನ್ನು ಹೊತ್ತುಕೊಂಡು ಎಲ್ಲ ಕಡೆ ತಿರುಗ್ತಾ ಇರ್ತೇವೆ, ಏನೇನೋ ಸುಖಭೋಗ ಸಾಧನೆಗಳ ಹಿಂದೆ ಓಡಾಡ್ತೇವೆ. ಆದರೆ ಈ ಒಳಗಿನ ವ್ಯವಸ್ಥೆಯನ್ನು ಹೇಗೆ ನಡೆಸ್ತಾ ಇದ್ದಾನೆ ಭಗವಂತ ಯೋಚನೆ ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಹಾಗಾಗಿ ಅದು ಅವನ ನಿಯಮ. ಈ ರೀತಿಯಾಗಿ ಯಾರೆಲ್ಲ ಯಾವ ಇಂದ್ರಿಯಾಭಿಮಾನ ದೇವತೆಗಳು ಯಾವ ರೀತಿ ಎಷ್ಟರ ತನಕ ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕು ಅಂತ. ಕಣ್ಣು ಮಂಜಾಗಬಹುದು, ಕಿವಿ ಕೇಳದೇ ಹೋಗಬಹುದು. ನೋಡಿ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಕುರುಡರಾಗಿರುವರಿದ್ದಾರೆ. ಹಾಗೆಯೇ ಅನೇಕ ಲೋಪದೋಷಗಳನ್ನು ಹೊತ್ತವರೂ ಇದ್ದಾರೆ, ಸರಿ ಹೋದವರು ಇದ್ದಾರೆ, ಮತ್ತು ಚೆನ್ನಾಗಿದ್ದವರು ಮತ್ತು ಆರೋಗ್ಯಾದಿ ಸ್ವಾಸ್ಥ್ಯವನ್ನು ಕಳ್ಕೊಂಡವರೂ ಇದ್ದಾರೆ. ಅಂದರೆ ಆಯಾ ದೇವತೆಗಳು ತಮ್ಮ ಕೆಲಸವನ್ನು ಪರಮಾತ್ಮನ ಆಜ್ಞಾ ಪ್ರಕಾರ, ಅಂದರೆ ಇವರ ಕರ್ಮಾನುಸಾರವಾಗಿ ನಿಲ್ಲಿಸಿಬಿಟ್ಟರೆ ಅಲ್ಲಿಗೆ ಸ್ಥಗಿತ. ಇದು ಹೇಗೆ? ಈ ಎಲ್ಲ ನಿಯಮಗಳನ್ನು ಅವರಿಗೆ ಯಾವಾಗ ಅಸೈನ್ಮೆಂಟು, ಯಾವಾಗ ಬಿಟ್ಟು ಹೋಗಬೇಕು, ಯಾರು ಕುರುಡರಾಗಬೇಕು, ಯಾರು ಕಿವುಡರಾಗಬೇಕು ಇತ್ಯಾದಿಗಳನ್ನೆಲ್ಲ ನಿಯಮ ಮಾಡಿದವನು ಯಾರು? ಅಂತಹ ದೇವತೆಗಳನ್ನು ಹೊರಡು, ಬಾ, ಇರು, ಕೆಲಸ ಮಾಡು ಇತ್ಯಾದಿ ನಿಯಮಗಳನ್ನು ಕಂಟ್ರೋಲ್ ಮಾಡುವವನು ಯಾರು? ಅದಕ್ಕೆ ಅವನಿಗೆ ನಿಯಮ ಅಂತ ಹೇಳಿ ಹೆಸರು. ಆ ಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ಕೂಡ ನಿಯಂತ್ರಿಸುವಂತಹ ಭಗವಂತ. ಅದಕ್ಕೆ ಅವನನ್ನು
ವೇದದಲ್ಲಿ ಕರೀತಾರೆ, ನಿಶುತೀದ ಗಣಪತಿ, ನೀನು ಗಣಪತಿ, ಎಲ್ಲ ದೇವತಾ ಗಣಗಳಿಗೂ ಕೂಡ ಅಧಿಪತಿ ನೀನು. ನರುತೆ ತತ್ಕ್ರಿಯತೆ ಕಿಂಚನಾರೆ, ಆಯಾ ದೇವತೆಗಳು ಅವರವರ ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ರಪಂಚ ಅಥವಾ ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ಸಾಮೂಹಿಕವಾದಂತಹ ಒಂದು ಗೌರ್ಮೆಂಟ್ ನಡೆಯುವ ಹಾಗೆ ನಡೀತಾ ಇದೆ. ಅಲ್ಲಿ ಯಾರೂ ಬೇಕಾಗಿಲ್ಲ ಅಂತ ಹೇಳ್ತೀರಾ? ಕೆಲವೊಮ್ಮೆ ಹಾಗೆ ಆಗ್ತದೆ. ಪ್ರಜಾಪ್ರಭುತ್ವ ಇರುವ ದೇಶದಲ್ಲಿ ಏನೋ ಕಾರಣಕ್ಕೆ ಪ್ರೆಸಿಡೆಂಟು ಪ್ರಧಾನಿಯೇ ಇರುವುದಿಲ್ಲ. ಒಟ್ಟಾರೆ ಆ ಒಂದು ವ್ಯವಸ್ಥೆ ನಡೆಸಿಕೊಂಡು ಹೋಗ್ತದೆ. ಹಾಗೆ ಇಲ್ಲಿ ದೇವರನ್ನುವಂಥದ್ದು ಬೇಕಾ? ಇಲ್ಲ, ಹಾಗಲ್ಲ. ಇದಕ್ಕೆ ಈ ವ್ಯವಸ್ಥೆಗೆ ಇನ್ನೊಂದು ಉದಾಹರಣೆ ಇಲ್ಲ ನಮ್ಮ ಹತ್ರ. ನರತೇತು ಕ್ರಿಯತೆ ಕಿಂಚನಾರೆ. ಅದಕ್ಕೆ ವೇದ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿಬಿಟ್ಟಿತು, ನಿನ್ನ ಆಜ್ಞೆಯ ಹೊರತಾಗಿ, ನಿನ್ನ ಇಚ್ಛೆಯ ಹೊರತಾಗಿ ಏನೂ ನಡೆಯುವುದಿಲ್ಲ ಈ ಪ್ರಪಂಚದಲ್ಲಿ. ಆದ್ದರಿಂದ ಎಲ್ಲ ನಿಯಮಗಳು ಕೂಡ ಅದು ಆಟೋಮ್ಯಾಟಿಕ್ ಅಲ್ಲ, ಅದು ನಿನ್ನಿಂದ ನಡೆಯುವಂತಹ ನಿನ್ನ ನಿಯಮ, ನಿನ್ನ ಇಚ್ಛೆ ಹೊರತಾಗಿ ಈ ಒಂದು ಸಮೂಹ ವ್ಯವಸ್ಥೆ ಅಲ್ಲ ಇದು ಅಂತ ಹೇಳಿ ವೇದವೇ ಸ್ಪಷ್ಟಪಡಿಸಿತು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ. ಪ್ರಜೆಗಳಲ್ಲಿ ಅಂದರೆ ನಾಗರಿಕರಲ್ಲಿ ಒಂದೊಂದು ರೀತವಾದಂತಹ ಒಂದು ಬೀದಿಗೆ ಹೋದರೆ ನಮಗೆ ಕಾಣ್ತದೆ. ಒಂದು ಬಟ್ಟೆ ವ್ಯಾಪಾರಿ ಬೇರೆ, ಹಾಲು ಹಣ್ಣಿನ ವ್ಯಾಪಾರಿ ಬೇರೆ, ಹಾಗೆ ಆಹಾರ ವಸ್ತುಗಳ ವ್ಯಾಪಾರಿ ಬೇರೆ, ದಿನಸಿ ವ್ಯಾಪಾರಿ ಬೇರೆ. ಈ ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಅಂತಹ ಪ್ರೇರಣೆಯನ್ನು ಮಾಡಿದ್ದರಿಂದ ಒಂದು ಮನೆ ಅಂತ ಆದ ಮೇಲೆ ಅಲ್ಲಿ ತರಕಾರಿಗಳು ಬೇಕು, ಪೀಠೋಪಕರಣಗಳು ಬೇಕು, ಮತ್ತು ಉಳಿದಂತಹ ಎಲ್ಲ ವ್ಯವಸ್ಥೆಗಳು ಇರಬೇಕಲ್ಲ ಪ್ರತಿಯೊಂದು ಮನೆಯಲ್ಲಿಯೂ. ಹಾಗಾಗಿ ಅನೇಕ ವಸ್ತುಗಳು, ಅನೇಕ ವ್ಯವಸ್ಥೆಗಳು, ಅನೇಕ ವಿಭಾಗಗಳು ಇರುವ ಹಾಗೆ ಒಟ್ಟಾರೆ ಒಂದು ಜೀವನವನ್ನು ಕೊಡುವ ಹಾಗೆ ಆಯಾಯ ಆಸಕ್ತಿಯನ್ನು ಬರುವ ಹಾಗೆ ಮಾಡಿದವನು ಭಗವಂತ. ಅಂತಹ ವ್ಯಾಪಾರವನ್ನು ನಡೆಸಬೇಕು. ನಮಗೆ ತರಕಾರಿಯೂ ಬೇಕು, ಬೇಳೆಕಾಳುಗಳು ಬೇಕು, ಅದನ್ನು ಬೆಳೆಯುವವರು ಬೇಕು, ಮಾರುವವರು ಬೇಕು. ಅಂತಹ ಒಂದು ಪರಂಪರೆಯಲ್ಲಿ ಈಗ ನೋಡಿದಾಗ ನಾವು ಆ ಜಾತಿ ಇತ್ಯಾದಿಗಳನ್ನೆಲ್ಲ ಲೆಕ್ಕಾಚಾರ ಮಾಡಿದಾಗ ಅನ್ನಿಸ್ತದೆ ನಮಗೆ, ಅಂತಹ ಒಂದು ಪರಂಪರೆಯಲ್ಲಿ ಅದೇ ಆಸಕ್ತಿಯನ್ನು, ಅದೇ ಶ್ರದ್ಧೆಯನ್ನು, ಅದೇ ವಿದ್ಯೆಯನ್ನು ಮುಂದುವರಿಸಿಕೊಂಡು ಬರುವ ಹಾಗೆ ಮಾಡಿದ್ದಾನೆ. ಬೇಕಲ್ಲ ನಮಗೆ ಎಲ್ಲವೂ ಕೂಡ. ಹಾಗಾಗಿ ಯಾರು ಏನು ಮಾಡುವುದಿಲ್ಲ ಅಂತ ಹೇಳಿದರೆ ಹೇಗೆ ನಡೀತದೆ ಪ್ರಪಂಚ? ಯಾರಾದರೂ ಒಬ್ಬರು ಅಡಿಗೆಯಲ್ಲಿಯೂ ಆಸಕ್ತಿ ಬೇಕೇ ಬೇಕಲ್ವ? ಬರೀ ನಾವು ತಿಂತಾ ಇರ್ತೇವೆ ಅಷ್ಟು ಮಾತ್ರ ಸಾಕು, ನಾವು ಅಡಿಗೆ ಗೊತ್ತೇ ಇಲ್ಲ ಅಂತ ಹೇಳಿದರೆ ಹೇಗೆ ನಡೀತದೆ ಪ್ರಪಂಚ? ಹಾಗಾಗಿ ಆಯಾ ವ್ಯವಸ್ಥೆಗಳಲ್ಲಿ ಆ ಮನೋನಿಯಾಮಕನಾಗಿ ಅಂತಹ ಪ್ರೇರಣೆಯನ್ನು ಮಾಡಿ ಇದೇ ಆಸಕ್ತಿಯನ್ನು ಬರುವ ಹಾಗೆ ಮಾಡಿದವನು, ಅಥವಾ ಅಂತಹ ಒಂದು ಪ್ರೇರಣೆಯನ್ನು ಕೊಟ್ಟು ಅಂತಹ ಕೆಲಸ ಮಾಡಿಸುವವನು ಪರಮಾತ್ಮ ನಿಯಮ ಅಂತ ಅನ್ನಿಸಿಕೊಳ್ತಾನೆ. ಅವನು ನಿಯಮ ಅಂದರೆ ನಮಗೆ ಇನ್ನೊಂದು ಗೊತ್ತಿದೆ, ಒಂದು ಡಿಸಿಪ್ಲಿನ್ ಅಂತ ನಾವು ಕರಿತೇವೆ. ಶೌಚಾದಿ ನಿಯಮಗಳು ಅಂತ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆಯುವುದು, ಶರೀರ ಶುದ್ಧಿಗೋಸ್ಕರ ಸ್ನಾನ ಇತ್ಯಾದಿಗಳನ್ನು ಮಾಡುವುದು, ಒಳ್ಳೆಯ ಒಗೆದ ಬಟ್ಟೆಯನ್ನು ಉಟ್ಟುಕೊಳ್ಳುವುದು, ಇದೆಲ್ಲ. ಹಾಗೆಯೇ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಇತ್ಯಾದಿಗಳ ಸರಿಯಾದ ವಿವೇಚನೆ ಮಾಡುವುದು, ಸರಿಯಾದಂತಹ ಧ್ಯಾನ, ಜಪ, ಪೂಜೆ ಇತ್ಯಾದಿಗಳನ್ನು ಮಾಡುವುದು, ಇದೆಲ್ಲವೂ ಕೂಡ ನಿಯಮಗಳು. ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯೋ ಹರಿಪೂಜನಂ. ತಂತ್ರಸಾರದಲ್ಲಿ ಆಚಾರ್ಯರು ಅದರ ನಿಯಮವನ್ನು ಹೇಳ್ತಾರೆ. ಶೌಚಂ ಅಂದರೆ ಶಾರೀರಿಕವಾದಂತಹ ಶುದ್ಧಿ, ಒಳಗೆ ಹೊರಗೆ. ಒಳಗೆ ಹೇಗೆ? ಆಚಮನಾದಿಗಳಿಂದ, ಧ್ಯಾನ ಇತ್ಯಾದಿಗಳಿಂದ ಮನಸ್ಸಿನ ಶುದ್ಧಿ. ಹಾಗೆ ಪರಮಾತ್ಮನನ್ನು ಸ್ಮರಣೆ ಮಾಡುವುದರಿಂದ ಅಹಂಕಾರದ ಇತ್ಯಾದಿಗಳಿಂದ ಕಳಚಿಕೊಂಡು ಮನಸ್ಸಿನ ಶುದ್ಧಿ ಮಾಡಿಕೊಳ್ಳುವುದು. ಸ್ನಾನ, ಆಚಮನ ಇತ್ಯಾದಿಗಳಿಂದ ಶರೀರದ ಶುದ್ಧಿ. ಹಾಗೆಯೇ ಒಳ್ಳೆಯ ಆಹಾರ ಪದ್ಧತಿ, ಒಳ್ಳೆಯ ಜೀವನ ಕ್ರಮ, ಹಾಗೆಯೇ ಗುರು ಹಿರಿಯರಿಗೆ ಗೌರವಿಸುವಂತಹ ಕ್ರಮ ಇತ್ಯಾದಿಗಳ ಮೂಲಕ ತಗ್ಗಿ ಬಗ್ಗಿ ನಡೆಯುವಂತಹ ತಪಃ ತುಷ್ಟಿಹಿ, ತಪಸ್ಸು, ನಾವು ಮಾಡಬೇಕಾದಂತಹ ವ್ರತ ಉಪವಾಸಾದಿ ನಿಯಮಗಳು. ಮತ್ತು ನಾವು ಪ್ರಾಣಿಗಳ ಹಾಗೆ ಅಲ್ಲ, ಊಟ ಮಾಡಬೇಕಾದರೂ ಅಥವಾ ಮಾತಾಡಬೇಕಾದರೂ ಆಚೀಚೆ ವ್ಯವಹರಿಸಬೇಕಾದರೂ ಆ ಡಿಸಿಪ್ಲಿನನ್ನು, ಆ ಒಂದು ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಒಂದು ಕ್ರಮ ನಮ್ಮಲ್ಲಿದೆ. ಹಾಗೆಯೇ ತುಷ್ಟಿ, ಸಂತೋಷ, ಅದು ಕೂಡ ಒಂದು ನಿಯಮವೇ. ಏನು ಗೊತ್ತಾ? ನಾವು ಯಾವಾಗಲೂ ಸಂತುಷ್ಟರಾಗಿರಬೇಕು, ಅತೃಪ್ತರಾಗಿರಬಾರದು. ನಾವು ಸಂತೋಷವನ್ನು ಎಲ್ಲ ಕಡೆ ಕಾಣುವುದು ಮಾತ್ರ ಅಲ್ಲ, ಇತರರಿಗೂ ಸಂತೋಷ ಕೊಡುವಂತಹ ಎಲ್ಲ ಕ್ರಿಯೆಗಳಲ್ಲಿ ಮಾತ್ರ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು. ಯಾವುದಿದ್ದರೂ ಕೂಡ ಯಾರಿಗೂ ಬೇಜಾರು ಮಾಡುವ ಹಾಗೆ ಇರಬಾರದು. ಹಾಗಾಗಿ ಎಂತಹ ಒಂದು ವ್ಯವಸ್ಥೆ, ನಮ್ಮ ಮಾತುಕತೆ ಆಗಲಿ, ಎಲ್ಲ ವ್ಯವಹಾರಗಳಾಗಲಿ, ಅದು ಆನಂದಜನಕವಾಗಿರಬೇಕು. ಅಂತೂ ಅದೊಂದು ರೀತಿಯಾದಂತಹ ನಿಯಮ. ಹಾಗೆಯೇ ಸ್ವಾಧ್ಯಾಯ ಈಶ್ವರ ಪೂಜನ ಅಂತ ಹೇಳಿ, ಇದು ಪ್ರಧಾನ ನಿಯಮಗಳ ಅಂಗಗಳು ಅಂತ ಹೇಳಿ. ಸ್ವಾಧ್ಯಾಯ ಅಂತ ಹೇಳಿದರೆ ನಾವು ಕಲಿಯುವುದಕ್ಕೆ ಕೊನೆ ಅನ್ನುವಂಥದ್ದಿಲ್ಲ. ಎಲ್ಲ ಅನೇಕ ವಿಚಾರಗಳನ್ನು ನಾವು ಮತ್ತೆ ಮತ್ತೆ ತಿಳ್ಕೊಂಡು ಅದರ
ಅಧ್ಯಯನವನ್ನು ಮಾಡಿಕೊಂಡಾಗ ಮಾತ್ರ ನಾವು ಈ ಪ್ರಪಂಚಕ್ಕೆ ರಿಲೆವೆಂಟ್ ಅಂತ ಅನ್ನಿಸಿಕೊಳ್ತೇವೆ. ಅದೇ ರೀತಿಯಾಗಿ ಈ ಎಲ್ಲ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಪ್ರಾಪಂಚಿಕವಾಗಿ ನಮ್ಮ ಜೀವನ ನಡೆಸುವುದು, ಅದು ಹೇಗೆ ಡೆವಲಪ್ ಅಭಿವೃದ್ಧಿ ಮಾಡುವುದು ಹೇಗೆ ಅಂತ ಅಷ್ಟು ಯೋಚನೆ ಮಾತ್ರ ಅಲ್ಲ. ಪ್ರತಿಯೊಂದರ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಾಗಬೇಕು ನಾವು ಯಾರು ಏನೂ ಅಲ್ಲ ಇಲ್ಲಿ ಅಂತ. ಅದಕ್ಕೋಸ್ಕರ ಹರಿಪೂಜನಂ ಅಂತ, ಪರಮಾತ್ಮನಿಗೆ ನಾವು ಶರಣಾಗತರಾಗುವಂಥದ್ದು. ಈ ಎಲ್ಲ ನಿಯಮಗಳು ನಮ್ಮಲ್ಲಿ ಬಂದರೆ ಮಾತ್ರ ನಾವು ಉತ್ತಮ ಜೀವರು, ಮನುಷ್ಯರು ಅಂತ ಅನಿಸಿಕೊಳ್ತೇವೆ, ಅಥವಾ ನಾವು ಸಾಧನಾ ಪಥದಲ್ಲಿ ಇದ್ದೇವೆ ಅನ್ನುವಂತಹ ಒಂದು ತೃಪ್ತಿಯನ್ನು ನಾವು ಪಡೆಯಬಹುದು. ಈ ರೀತಿಯಾಗಿ ಎಲ್ಲ ಪ್ರಾಪಂಚಿಕವಾದಂತಹ ಈ ವ್ಯವಸ್ಥೆಯಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಜೀವನ ಸಾರ್ಥಕ್ಯಕ್ಕೋಸ್ಕರ ಮಾಡಬೇಕಾದಂತಹ ಈ ಎಲ್ಲ ನಿಯಮಗಳನ್ನು ನಮ್ಮ ಮನಸ್ಸಿಗೆ ಪ್ರೇರಣೆ ಮಾಡಿಸಿ, ನಮ್ಮ ಮೂಲಕ ನಡೆಸಿ, ನಮ್ಮ ಜೀವನಕ್ಕೆ ಒಂದು ಸಾರ್ಥಕ್ಯವನ್ನು ಕೊಡುವಂತಹ ಭಗವಂತ ಅವನು ನಿಯಮ ಅಂತ ಕರೆಸಿಕೊಳ್ತಾನೆ. ಹಾಗಾಗಿ ನಮ್ಮ ಜೀವನ, ನಮ್ಮ ಮಕ್ಕಳು ಕೂಡ ಶಿಸ್ತುಮಯವಾದಂತಹ ಜೀವನವನ್ನು ನಡೆಸಿದರೆ ಮಾತ್ರ ನಮಗೆ ಸಮಾಧಾನ ಅಲ್ವಾ. ಅವರು ವಿದ್ಯಾರ್ಥಿಗಳಾಗಿ ಹೇಗಿರಬೇಕು, ಮಕ್ಕಳಾಗಿ ಹೇಗಿರಬೇಕು, ಹಾಗೆ ಸ್ನೇಹಿತರಾಗಿ ಅಥವಾ ಒಡ ಹುಟ್ಟಿದವರು ಸಹೋದರ ಸಹೋದರಿಯರಾಗಿ ಹೇಗಿರಬೇಕು, ಅಲ್ಲಿ ಆ ಸಮರ್ಪಕತೆಯನ್ನು ನಾವು ಕಂಡಾಗ ನಮಗೂ ಸಮಾಧಾನ ಆಗ್ತದೆ. ಈ ರೀತಿಯಾಗಿ ಆ ನಿಯಮ ಅನ್ನುವಂಥದ್ದು ಸರಿಯಾದ ವ್ಯವಸ್ಥೆಯಲ್ಲಿ ಬಂದಿತು ಅಂತ ಹೇಳಿದರೆ ಮಾತ್ರ ಯಾವುದೇ ಒಂದು ಕುಟುಂಬ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮನನ್ನು ನಿಯಮ ಅಂತ ಕರೆದಾಗ ಅಂತಹ ಒಂದು ಅನುಗ್ರಹವನ್ನು ಮಾಡಿ ನಮಗೂ ಒಂದು ಸಾರ್ಥಕ್ಯದ ಭಾವನೆಯನ್ನು, ಅದೇ ರೀತಿಯಾಗಿ ಸಮಾಧಾನವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡ್ತಾನಂತೆ. ಕೃಷ್ಣಾರ್ಪಣಂ.